ಹ್ಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಿಸ್ಟರ್ ಡಿಪೆಂಡಬಲ್ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮೊಟ್ಟಿಗಿದ್ದೀನಿ ಪ್ರಿಯಾಂಕಾ, ಟ್ರೈನಿಂಗ್ ಮ್ಯಾನೇಜರ್ ಫ್ರಮ್ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಮೈಸೂರಿಂದ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಮಿಸ್ಟರ್ ಕೃಷ್ಣ ಅವರು, ರೀಜನಲ್ ಹೆಡ್ IGC ವೆನ್ಯೂ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಕಂಪನಿ. ವೆಲ್ಕಮ್ ಮಿಸ್ಟರ್ ಕೃಷ್ಣ ಅವರೇ. Thank you, Priyanka. Thanks a lot. I really thanks to Shriram Life Insurance also. So thanks a lot inviting me. ಎಸ್ ಸರ್. ಮಿಸ್ಟರ್ ಕೃಷ್ಣ ಅವರೇ, ತಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಬೋದಾ? ಖಂಡಿತ. ಸೊ ನನ್ನ ಹೆಸರು ಕೃಷ್ಣ. ಐ ಆಮ್ ಬೇಸ್ಡ್ ಔಟ್ ಫ್ರಮ್ ಮೈಸೂರ್. ಸೊ ಲಾಸ್ಟ್ 2 years ಇಂದ ನಾನು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಎ ರೀಜನಲ್ ಮ್ಯಾನೇಜರ್. ಐ ಆಮ್ ಟೇಕಿಂಗ್ ಕೇರ್ ಆಫ್ 6 branches in Karnataka. ಓಕೆ, ದಟ್ ಇಸ್ ಗುಡ್. ಎಸ್. ಸೊ ಮಿಸ್ಟರ್ ಕೃಷ್ಣ ಅವರೇ, ನಿಮ್ಮ ಹತ್ರ ಕೇಳಲಿಕ್ಕೆ ಕೆಲವೊಂದಷ್ಟು ಕ್ವೆಶ್ಚನ್ಸ್ ನಮ್ಗೆ ಇದೆ. ನಾವು ಆ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ಬೋದಾ? ಶುರು ಮಾಡ್ಬೋದಾ? ಖಂಡಿತ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಕೃಷ್ಣ ಅವರೇ. ಮಿಸ್ಟರ್ ಕೃಷ್ಣ ಅವರೇ, ನೀವು ಪ್ರತಿದಿನ ಮೋಟಿವೇಟ್ ಆಗಿರ್ತೀರಾ ಅಲ್ಲ, ಯಾವ ಒಂದು ವಿಚಾರ ನಿಮ್ಮನ್ನ ಪ್ರತಿದಿನವೂ ಕೂಡ ಮೋಟಿವೇಟ್ ಮಾಡ್ತಾ ಇರತ್ತೆ? ಸೊ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಎವ್ರಿ ಡೇ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಏನು ಮಿಸ್ಟೇಕ್ಸ್ ಗಳಾಗಿರುತ್ತೆ ಎಸ್ಟರ್ಡೇ, ಆ ಮಿಸ್ಟೇಕ್ಸ್ ಗಳನ್ನ ರೆಕ್ಟಿಫೈ ಮಾಡೋದ್ರಲ್ಲಿ ನನ್ನ ಮೋಟಿವೇಶನ್ ನಾನು ಕಂಡ್ಕೋತೀನಿ. ಸೊ ನೆಕ್ಸ್ಟ್ ಆ ಮೋಟಿವೇಶನ್ ಆದ್ಮೇಲೆ ಅದು ನನ್ನ ಟೀಮ್ ನಾನು ಯಾವ ತರ ಮೋಟಿವೇಟ್ ಮಾಡ್ಬೇಕು ಅಂತಂದ್ರೆ ನಾನು ಮೋಟಿವೇಟ್ ಆಗ್ತೀನಿ, ಅವ್ರನ್ನ ಮೋಟಿವೇಟ್ ಮಾಡ್ತೀನಿ. ಇಸ್ ಆಕ್ಚುಲಿ ಗುಡ್ ಮಿಸ್ಟರ್ ಕೃಷ್ಣ ಅವರೇ. ನಿಮ್ಮ ಎರಡನೇ ಪ್ರಶ್ನೆ ಬಂದು, ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ತಮ್ಮದೇ ಆದಂತ ಗುರಿಗಳನ್ನ ಇಟ್ಕೊಂಡಿರ್ತಾರೆ. ಆ ಒಂದು ವಿಚಾರಕ್ಕೆ ಅಂತ ಬಂದಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿ ಏನಾಗಿದೆ? ಆಕ್ಚುಲಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಸ್ಟ್ರಗಲ್ ಆಗಿ ಬಂದೆ. ಸೊ ನೆಕ್ಸ್ಟ್ ನನ್ನ ಕೆರಿಯರ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ನನ್ನ ಬ್ಯಾಕ್ ಗ್ರೌಂಡ್ ಅನ್ನ ಮತ್ತೆ ನಾನು ಚೆಕ್ ಮಾಡಿದ್ರೆ ಐ ವಾಸ್ ಆಲ್ವೇಸ್ ಇನ್ ದ ಟಾಪ್ ಪೊಸಿಷನ್. ಸೊ ನನ್ನ ಗೋಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ನನ್ನ ಪೊಸಿಷನ್ ನಾನು ಯಾವಾಗಲೂ ನೋಡಿದ್ರೆ ನಾನು ಟಾಪ್ ಅಲ್ಲಿ ಇರಬೇಕು ಅಂತ ಅನ್ನೋದು ನನ್ನ ಗುರಿ ಆಗಿದೆ. ಸೊ ದಟ್ ಈಸ್ ಇನ್ ಎನಿ ಲೆವೆಲ್. ದಟ್ ಇಸ್ ಆಕ್ಚುಲಿ ಇನ್ಸ್ಪೈರಿಂಗ್ ಸರ್. ಮಿಸ್ಟರ್ ಕೃಷ್ಣ ಅವರೇ, ತಾವು ಕೆಲವೊಂದಷ್ಟು ವರ್ಷಗಳಿಂದ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಜೊತೆಗೆ ಹೆಜ್ಜೆಯನ್ನ ಆಗ್ತಾ ಬರ್ತಾ ಇದ್ದೀರಾ. ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಯಾವ ಒಂದು ವಿಚಾರ ನಿಮ್ಗೆ ತುಂಬಾನೇ ಖುಷಿ ಕೊಡುವಂತ ವಿಚಾರ ಯಾವ್ದಾಗಿದೆ? ಆ ಒಂದು ವಿಚಾರ ಆಕ್ಚುಲಿ ಯಾವುದೇ ಒಂದು ಕಂಪ್ನಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ನಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಗ್ರೋತ್ ಅಂಡ್ ಕಂಪನಿ ಸಪೋರ್ಟ್ ಅಂಡ್ ಸೀನಿಯರ್ ಸಪೋರ್ಟ್. ಈ ಮೂರು ಇತ್ತು ಅಂತ ಹೇಳಿದ್ರೆ ಆ ಕಂಪನಿ ತುಂಬಾ ಟ್ರಸ್ಟ್ ವರ್ತಿ ಆಗಿರುತ್ತೆ. ಸೊ ನಾವು ಅದ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಅದು ಈ ಮೂರನ್ನು ನನಗೆ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಕೊಟ್ಟಿರೋದ್ರಿಂದ ಐ ರಿಯಲಿ ಲೈಕ್ ಟು ವರ್ಕ್ ಇನ್ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್. ನಿಮ್ಮ ಜೀವನದಲ್ಲಿ ಯಾವ ಒಂದು ವಿಚಾರ ನಿಮ್ಮನ್ನ ತುಂಬಾ ಸಂತೋಷವಾಗಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ? ಯಾವ ಒಂದು ವಿಚಾರ ಅದು? ಇದರಲ್ಲಿ 2 ಪಾಯಿಂಟ್ ಇದೆ. ಸೊ ಇವಾಗ ನಾವ್ ಏನೇ ಕೆಲಸ ಮಾಡ್ಬೇಕು ಅಂತಂದ್ರೂ 100% ಆಗಿ ನಾವು ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ಒಂದೊಂದು ಮಿಸ್ಟೇಕ್ಸ್ ಇರುತ್ತೆ. ಆ ಮಿಸ್ಟೇಕ್ಸ್ ಅನ್ನ ನಮ್ಮ ಎಂಪ್ಲಾಯೀಸ್ ಕೂಡ ರೆಕ್ಟಿಫೈ ಮಾಡ್ತಾರೆ, ಮತ್ತೆ ನಮ್ಮ ಸೀನಿಯರ್ಸ್ ಮೋಟಿವೇಶನ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದೆರಡು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎರಡೂ ಚಾಯ್ಸ್ ಇಂದ ನಾನು ಮುಂದೆ ಹೋಗಕ್ಕೆ ರೈಟ್ ಅರೌಂಡ್. ಮಿಸ್ಟರ್ ಕೃಷ್ಣ ಅವರೇ, ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಕೆಲವೊಂದಷ್ಟು ಟಫ್ ಡೇಸ್ ಆಗಿರ್ಬೋದು, ಚಾಲೆಂಜಿಂಗ್ ಡೇಸ್ ಅಂತ ಇದ್ದೇ ಇರುತ್ತೆ. ನೀವು ನಿಮ್ಮ ಟಫ್ ಡೇಸ್ ಆಗಿರ್ಬೋದು ಅಥವಾ ಚಾಲೆಂಜಿಂಗ್ ಡೇಸ್ ಗಳನ್ನ ಯಾವ ರೀತಿ ನಿಭಾಯಿಸ್ತೀರಾ? ಟಫ್ ಡೇಸ್ ಅಲ್ಲಿ ಆಸ್ ಎ ಎಂಪ್ಲಾಯ್, ಟಫ್ ಡೇಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವೊಂದು ಟೈಮ್ ಅಲ್ಲಿ ಡಿಸಿಷನ್ ಅನ್ನ ರಾಂಗ್ ಆಗಿ ತಗೋಬಹುದು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಟಫ್ ಡೇಸ್ ಬಂದಾಗ ಐ ವಿಲ್ ಬಿ ಕಾಮ್. ಸೊ ನೆಕ್ಸ್ಟ್ ಏನ್ ಮಿಸ್ಟೇಕ್ಸ್ ಆಗಿರುತ್ತೆ ಅಂತ ಅನ್ನೋದನ್ನ ರೆಕ್ಟಿಫೈ ಮಾಡಿ ಅದನ್ನ ಮೋಟಿವೇಶನ್ ಆಗಿ ತಗೊಂಡು ನೆಕ್ಸ್ಟ್ ಅದನ್ನ ನನ್ನ ಟೀಮ್ಗೆ ಇಂಪ್ಲಿಮೆಂಟ್ ಮಾಡ್ತೀನಿ. ದಟ್ ಇಸ್ ಗ್ರೇಟ್. ನಾವೊಂದು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನಮ್ಮ ಕಸ್ಟಮರ್ಸ್ ಗಳ ಒಂದು ವಿಶ್ವಾಸವನ್ನ ಗೆಲ್ಲುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಪ್ರಕಾರ ಕಸ್ಟಮರ್ಸ್ ಗಳ ಒಂದು ವಿಶ್ವಾಸವನ್ನ ಗೆಲ್ಬೇಕು ಅಂತಂದ್ರೆ ಯಾವ ಒಂದು ವಿಚಾರ ನಮ್ಗೆ ಹೆಲ್ಪ್ ಮಾಡುತ್ತೆ? ದಿಸ್ ಇಸ್ ಆಕ್ಚುಲಿ ವೆರಿ ಗುಡ್ ಕ್ವಶನ್. ಸೊ ಕಸ್ಟಮರ್ ರಿಲೇಶನ್ಶಿಪ್ ಎಷ್ಟು ಇರುತ್ತೆ, ಕಸ್ಟಮರ್ ರಿಲೇಶನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಫಸ್ಟೇ ನಾವ್ ಯಾರಿಗೆ ಟ್ರೈನ್ ಮಾಡ್ಬೇಕಾದ್ರೂ ಸೊ ನಮ್ಮ ಎಂಪ್ಲಾಯೀಸ್ ಗಳಿಗೆ ಟ್ರೀಟ್ ಯುವರ್ ಕಸ್ಟಮರ್ಸ್ ಆಸ್ ಯುವರ್ ಓನ್ ರಿಲೇಟಿವ್ಸ್. ಸೊ ಅವಾಗ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಬಾಂಡಿಂಗ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಸರ್ವಿಸ್ ಚೆನ್ನಾಗಿ ಪ್ರೊವೈಡ್ ಆಗುತ್ತೆ, ಕಸ್ಟಮರ್ ಹ್ಯಾಪಿ ಆಗಿರ್ತಾರೆ, ನಾವು ಹ್ಯಾಪಿ ಆಗಿರ್ತೀವಿ. ಸೊ ನಮ್ಮ ಬಿಸ್ನೆಸ್ ಕೂಡ ಆಟೋಮೆಟಿಕ್ ಆಗಿ ಗ್ರೋತ್ ಆಗುತ್ತೆ. ಥ್ಯಾಂಕ್ ಯು. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಈ ಒಂದು ವಿಡಿಯೋನ ತುಂಬಾ ಜನ ನೋಡ್ತಾ ಇರ್ತಾರೆ, ಮೇ ಬಿ ನಿಮ್ ಟೀಮ್ ಮೆಂಬರ್ಸ್ ಕೂಡ ನೋಡ್ತಾ ಇರ್ತಾರೆ. ಇವ್ರೆಲ್ಲರಿಗೂ ಕೂಡ ಒಂದು ಮೆಸೇಜ್ ನ ನೀವು ಪಾಸ್ ಮಾಡ್ತೀರಾ ಅಂತ ಅಂದ್ರೆ ಯಾವ ಒಂದು ಮೆಸೇಜ್ ನ ನೀವು ಪಾಸ್ ಮಾಡ್ಬೋದು ಇವ್ರೆಲ್ಲರಿಗೂ ಕೂಡ? ಆಕ್ಚುಲಿ ಲೈಫ್ ಅಲ್ಲಿ 2 ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಆಕ್ಚುಲಿ ಇದನ್ನ ನಾನು ಅಪ್ಲಿಕೇಬಲ್ ಮಾಡ್ಕೊಂಡಿದ್ದೀನಿ. ಎವ್ರಿ ಡೇ ಇಸ್ ಎ ಲರ್ನಿಂಗ್ ಡೇ, ಬಟ್ ಯು ಶುಡ್ ಕೀಪ್ ಲರ್ನಿಂಗ್.
ಸೊ ನೆಕ್ಸ್ಟ್ ಡೇಸ್ಗಳನ್ನ ನೀವು ಯಾವಾಗ ಪಾಸಿಟಿವ್ ಆಗಿ ತಗೋತೀರಾ ಅವಾಗ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ರಾಂಗ್ ಡಿಸಿಷನ್ ತಗೋಬೇಡಿ, ಯಾವಾಗ್ಲೂ ಪಾಸಿಟಿವ್ ಆಗಿರಿ. ಕೀಪ್ ಲರ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಕೃಷ್ಣ ಅವರೇ, ತಮ್ಮ ಎಲ್ಲ ಒಂದು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್, ಅಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಪ್ರಿಯಾಂಕಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.